ಒಂದು 10 ವರ್ಷದಿಂದ ಇದಿದೆ ಸರ್ ನನಗೆ. ಒಂದು 20 ಡಾಕ್ಟರ್ ಆಗಿರ್ಬೋದು. ಮಂಡಿದು ಹೇಳಿದ್ರು 4th ಸ್ಟೇಜ್ ಇದೆ, ಮಾಡೋದು ಕಷ್ಟ ಆಗಿದೆ ಸರ್. ಒಂದು 20-25 ಲಕ್ಷ ಆಗಿದೆ ಸರ್, ಸುಳ್ಳಾಗ ಹೇಳ್ಬೇಕು ಆಗಿದೆ. ತೋರಿಸ್ತಾ ಇರೋ ಡಾಕ್ಟರ್ ಇಲ್ಲ, ನಾನು ರೆಗ್ಯುಲರ್ ಕಸ್ಟಮರ್ ಆಗಾರೆ ಸರ್. ನಾನು ಇರಲ್ಲ ಅಂತ ನಮ್ಮ ಮಕ್ಕಳ ಹತ್ರನೇ ಹೇಳಿದ್ದೆ. ಮತ್ತೆ ದೇವಸ್ಥಾನಕ್ಕೆ ಹೋದ್ರೆ ಇವ್ರುಗಳು ಕೇಳೋದೇ ಅದು, ಇವಳಿಗೆ ವಾಸಿ ಆದ್ರೆ ಮತ್ತೆ ಬರ್ತೀವಿ. ನಾನು ತಿರುಪತಿದು ಸ್ವಲ್ಪ ದೇವ್ರ ಭಕ್ತಿ ಇದೆ ಸರ್. ಅದೇ ಯಾವ್ದಾದ್ರು ರೂಪದಲ್ಲಿ ನನಗೆ ತೋರಿಸಿ ಅಂತ ನಾನು ಕೂಡ ಬೇಡ್ಕೊಂಡು ಬಂದೆ ಸರ್. 25 ಲಕ್ಷ ಖರ್ಚು ಮಾಡಿದೀರಾ, 20 ವರ್ಷ. ಬಟ್ ಸರಿಯಾಗಿರ್ತಕ್ಕಂತ ಒಂದು ಗೈಡೆನ್ಸ್ ಸಿಕ್ಕಿದ್ರೆ ಈ ಕಾಲ ಯಾವಾಗಲೂ ವಾಸಿ ಆಗ್ತಾ ಇತ್ತು. ನೋಡಿದ ತಕ್ಷಣ ಮಾತು ಬರಲ್ಲ. ನೆನ್ನೆ ಅವ್ರ ಹತ್ರ ಜಗಳ ಮಾಡಿದ್ವಿ ಸರ್, ಯಾಕಂದ್ರೆ ಫೋನಲ್ಲಿ ನೀ ಸಿಕ್ಕಿಲ್ಲ ಅಂದ್ರೆ ಬೇರೆ ಹತ್ರ ತೋರ್ಸ್ಕೊಬೇಕು ಅಂದ್ರು. ಇಲ್ಲ ನಿಮ್ ನೋಡ್ದೆ ಇದ್ರ ನಾನು ಫೇಸ್ಬುಕ್ ನೋಡಿ ಇದಾಗ್ಬಿಟ್ಟಿದೀವಿ, ಇಷ್ಟ ಆಗ್ಬಿಟ್ಟಿದೆ. ಹಂಗಾಗಿ ಮತ್ತೆ ನೋವು ಕಡಿಮೆ ಆಗಿದೆಯಲ್ಲ ಸರ್. ಹೇಳ್ದೆ ಇವ್ರಿಗೆ ಕಾಲ್ ಬೆರಳುಗಳು ಮಲಗಿದ ತಕ್ಷಣ ಹಿಂಗ್ ಹೋಗ್ಬಿಡೋದು ಸರ್. ಭಯ ಆಯ್ತು, ಏನೋ ಬಿದ್ದೋಗ್ತೀನೋ ಏನೋ ಅಷ್ಟು ಕೊಡ್ತಿದ್ದಾರೆ ಅಂತ. ಅದು ಏನೋ ಆಗ್ಲಿಲ್ಲ. ಅವತ್ತಿಂದನೇ ನಾನು ಸಾಕ್ಸ್ನ 10 ವರ್ಷದಿಂದ ಹಾಕ್ತಿದ್ದೆ. ನನ್ ಸಾಕ್ಸ್ ಇಲ್ದರ ಜೀವನನೇ ಇಲ್ಲ. ಮತ್ತೆ ಸರ್ ಬಿಸಿಲು ಕಾಲದಲ್ಲೂ, ಚಳಿಗಾಲದಲ್ಲೂ, ಮಳೆಗಾಲದಲ್ಲೂ ಕೂಡ ನನಗೆ ಇನ್ನರ್ ಗಡ ಅಂತರ ಅದ್ರತ್ತ ನೋಡಿ ನಡಗೋದು ಸರ್. ಇಲ್ಲಿ ಹೋಗಿದ್ದ ದಿನದಿಂದ ನಾನು ಥರ್ಮಲ್ ವೇರ್, ನಾನು ಸ್ಟಾಕ್ ಇರತ್ತೆ, ಊರಿಗೆ ಹೋದ್ರು ಥರ್ಮಲ್ ವೇರ್, ಮನೇಲಿ ಹೋದೇನೆ. ನಾನು ಥರ್ಮಲ್ ವೇರ್ ಅವತ್ತಿಂದ ಹಾಕೇ ಇಲ್ಲ ಸರ್. ಸಾಕ್ಸು ಹಾಕಿಲ್ಲ, ಥರ್ಮಲ್ ವೇರು ಹಾಕಿಲ್ಲ. ಮತ್ತೆ ಕಾಲ್ ಬೆರಳು, ಆ 3ನೇ ಬೆರಳು ಒಂದು ಯಾವಾಗ್ಲೋ ಒಂದ್ಸಲ, ಒಂದು 3-4 ದಿವಸ ಒಂದು ಬೆರಳು ಅಷ್ಟೇ ಬಿಟ್ಟು ಬಾಕಿ ಸರ್. ಹಿಂಗ್ ಬೆಡ್ ಮೇಲೆ ಮಲಗಿದ ತಕ್ಷಣ ನನಗೆ ರಾತ್ರಿ ಆಯ್ತು ಅಂದ್ರೆ ಮಲಗಕ್ಕೆ ಭಯ. ಹಂಗಾಗಿ 12 ಗಂಟೆ 1 ಗಂಟೆವರೆಗೂ ಟಿವಿ ನೋಡ್ಕೊಂಡು ಇದ್ದು ತುಂಬಾ ನಿದ್ದೆ ಬರುತ್ತೆ ಅಂದಾಗ ಮಲ್ಗೋದಂದ್ರೆ ಹಿಂಗಾಗತ್ತೆ ಅಂತ. ಸ್ಟಿಫ್ನೆಸ್ ಸ್ವಲ್ಪ ಕಡಿಮೆ ಆಗಿದೆ. ಈ ಉಂಡೆ ನಿದ್ದೆ ಸ್ವಲ್ಪ ಆದ್ಮೇಲೆ ಬರುತ್ತೆ. ಇಲ್ಲಿಂದ ಹೋದ್ಮೇಲೆ ಒಂದು 3-4 ಡೇಸ್ ಬಂತು. ಈಗ 20 ಡೇಸ್ ಒಳಗಡೆಯಿಂದ ಚಳಿ ಅದೆಲ್ಲ ಆಗೋದು ಹೆಂಗಿದೆ? ಅದು ಬಂದಿಲ್ಲ ಸರ್, ಅವತ್ತಿಂದ ಬಂದಿಲ್ಲ. ಸ್ವಲ್ಪನೂ ಬಂದಿಲ್ಲ. ಯಾಕೆ ಹೇಳಿ? ಗೊತ್ತಾಗ್ತಿಲ್ಲ ಸರ್. ನಿಮ್ಗೆ ಸ್ನೇಹಿತರು ಅದೇನು ಹೇಳೋದು, ನಾವು ಹೊರಗಡೆಯಿಂದ ಸಾಕ್ಸ್ಗಳು ಹಾಕೋಬಹುದು, ಹೊರಗಡೆಯಿಂದ ಬೆಲ್ಟ್ ಹಾಕೋಬಹುದು, ಕ್ರೇಪ್ ಬ್ಯಾಂಡೇಜ್ಗಳು ಹಾಕೋಬಹುದು, ಏನೇ ಆದ್ರೂ ಹೊರಗಡೆಯಿಂದ, ಒಳಗಡೆಯಿಂದ ಅಲ್ಲ. ಇವಾಗ ಒಳಗಡೆ ನಡ್ಕ ಬರ್ತಿತ್ತಲ್ಲ, ನೀವು 2 ಬೆಡ್ ಶೀಟ್ ಹೊತ್ಕೊಂಡ್ರು, ಬ್ಲಾಂಕೆಟ್ ಹೊತ್ಕೊಂಡ್ರು ಬರ್ತಾ ಇತ್ತ? ಬ್ಲಾಂಕೆಟ್ ನಾನು ಥರ್ಮಲ್ ವೇರ್ ಸಮ್ಮರ್ ಅಲ್ಲಿ ಹಾಕ್ತಾರ ಸರ್. ಇಲ್ಲಿ ನನ್ನ ಮನೇಲಿ 2 ಸೆಟ್ ಇದ್ದೇ ಇರುತ್ತೆ. ಏನಕ್ಕೆ ಕೇಳಿ, ಅದು ಥರ್ಮಲ್ ವೇರ್ ಏನೇ ಹೊರಗಡೆಯಿಂದ ಯೂಸ್ ಮಾಡೋದು ಹೊರಗಡೆ ಅಷ್ಟೇ. ಒಳಗಡೆನೆ ಬೇರೆ ಇದೆ ಪ್ರಪಂಚ, ನಮ್ಮ ಬಾಡಿ ಒಳಗಡೆ. ಅದಕ್ಕೆ ನಿಮ್ಗೆ ಇದ್ದಿದ್ದು ವೈಟಮಿನ್ ಸಿ ಡಿಫಿಷಿಯನ್ಸಿ ಇತ್ತು. ವೈಟಮಿನ್ ಸಿ, ಅದಕ್ಕೆ ಫಸ್ಟ್ ಟೈಮ್ ಬಂದಾಗ ವೈಟಮಿನ್ ಸಿ ಇಂಜೆಕ್ಷನ್ IV ಟಿಪ್ ಕೊಟ್ವಲ್ಲ, ಎವ್ರಿಥಿಂಗ್ ಎಲ್ಲಾನು ಸರಿ ಆಯ್ತು. ಐ ಮೀನ್ ವೈಟಮಿನ್ ಸಿ ಡಿಫಿಷಿಯನ್ಸಿ ರಿಲೇಟೆಡ್ ಆಗಿರೋದು ಎಲ್ಲಾನು ಸರಿ ಆಯ್ತು. ಸೊ ನಡ್ಕ ಬರೋದು, ಇಮ್ಯುನಿಟಿ ಕಮ್ಮಿ ಇರೋದು, RA ಆಂಟಿ-CCP ಸಿಂಪ್ಟಮ್ಸ್ ಅದೆಲ್ಲ ಕಡಿಮೆ. ಪೈನ್ ಎಷ್ಟು ಕಡಿಮೆ ಇದೆ ನಿಮ್ಗೆ? 1% ಅಂದ್ರೆ ನನಗೆ ಇದು ಬೆಂಡ್ ತರ ಕೈ ಸುಸ್ತಾಗುತ್ತೆ ಅಂತ ನೋಡಿ ಹಂಗಾಗೋದು. ಅಷ್ಟೇ ಶಕ್ತಿ ಇದೆ ಅಂತ ಅನ್ಸಿದೆ. ಆಮೇಲೆ ನಂಗೆ 2 ಡೇಸ್ ಆದ್ಮೇಲೆ ಆ ನೋವುಗಳಿಂದಾನೇ ಮಲಗ್ತಿದ್ವಿ ಅಲ್ಲ, ಆ ನೋವಿಲ್ದಿರ ಮಲಗೋದೇ ಕಷ್ಟ ಆಯ್ತು. ಏನು ಹಿಂಗಾಗಿದೆ, ವೆಯ್ಟ್ಲೆಸ್ ಆಗಿದೆ, ಏನಾಗಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನಿದ್ದೆನು ಬಂತು, ಕಾಲ್ನ ನಾವೇ ಅಲ್ಲಾಡಿಸ್ತಿದ್ವಿ ಸರ್. ನೋವಿದೆಯೇನೋ ಅಂತ. ನೋವು ಇರ್ಲಿಲ್ಲ 2 ಡೇಸ್ ಅಂತೂ ನನಗೆ. ನೀವು ಎಲ್ಲಿಂದ ಬಂದಿರೋದು ಸರ್? RR ನಗರ, ರಾಜರಾಜ. ಒಂದು 10 ವರ್ಷದಿಂದ ಇದಿದೆ ಸರ್ ನನಗೆ. ಒಂದು 20 ಡಾಕ್ಟರ್ ಆಗಿರ್ಬೋದು. ಆಗಿದೆ ಸರ್, ಒಂದು 20-25 ಲಕ್ಷ ಆಗಿದೆ ಸರ್, ಸುಳ್ಳಾಗ ಹೇಳ್ಬೇಕು ಆಗಿದೆ. ತೋರಿಸ್ತಾ ಇರೋ ಡಾಕ್ಟರ್ ಇಲ್ಲ, ನಾನು ರೆಗ್ಯುಲರ್ ಕಸ್ಟಮರ್ ಆಗಾರೆ ಸರ್. ನಾನು ಇರಲ್ಲ ಅಂತ ನಮ್ಮ ಮಕ್ಕಳ ಹತ್ರನೇ ಹೇಳಿದ್ದೆ. ಯಾಕಂದ್ರೆ ಹಿಂಗ ನನ್ನ ಮಗ್ಳಿಗೆ 35 ಇಯರ್ಸ್, ಅವಳೇನೋ ಮುದ್ದಾಗಿ ಬೆಳೆಸಿರ್ತೀವಲ್ಲ ಸರ್, ಜವಾಬ್ದಾರಿ ಕೊಟ್ಟಿರಲ್ಲ. ನನಗೆ ಏನಾದ್ರು ಆದ್ರೆ ಕಷ್ಟ ಕಣೆ, ಒಂಚೂರು ನೋಡ್ಕೊ ಅಂತ ಏನೇನೋ ಹೇಳೋದು. ಅದಲ್ಲಿದೆ, ಇದಿಲ್ಲಿದೆ, ಈ ತರ ಮಾಡ್ಕೊ, ಒಬ್ಳೇ ಇರೋದ್ರಿಂದ. ಇವ್ರು ಎಲ್ಲಿ ಹೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗೋರು ಸರ್. ನನಗೆ ಎಲ್ಲಿ ಹೇಳ್ತಾರೋ ಅಲ್ಲಿ ನೀನೇ ಚೆನ್ನಾಗಾದ್ರೆ ಸಾಕಮ್ಮ. ಮತ್ತೆ ದೇವಸ್ಥಾನಕ್ಕೆ ಹೋದ್ರೆ ಇವ್ರುಗಳು ಕೇಳೋದೇ ಅದು. ಪಾಪ ದುಡ್ಡು ಕೇಳ್ತಿರ್ಲಿಲ್ಲ, ಏನು ಕೇಳ್ತಿರ್ಲಿಲ್ಲ. ಇವಳಿಗೆ ವಾಸಿ ಆದ್ರೆ ಮತ್ತೆ ಬರ್ತೀವಿ. ಮತ್ತೆ ಈ ಲಾಸ್ಟ್ ಸರ್ ಇಲ್ಲಿ ಬರಕ್ ಮುಂಚೆ ನಾವು ತಿರುಪತಿಗೆ ಹೋಗಿದ್ವಿ. ನಾನು ಕೇಳ್ಕೊಂಡು, ಅಂದ್ರೆ ದೇವ್ರು ನಮಗೆ ವಾಸಿ ಮಾಡಲ್ಲ, ದಾರಿ ತೋರ್ಸುತ್ತಲ್ವಾ.
ನಾನು ತಿರುಪತಿದು ಸ್ವಲ್ಪ ದೇವ್ರ ಭಕ್ತಿ ಇದೆ ಸರ್. ಅದೇ ಯಾವ್ದಾದ್ರು ರೂಪದಲ್ಲಿ ನನಗೆ ತೋರಿಸಿ ಅಂತ ನಾನು ಕೂಡ ಬೇಡ್ಕೊಂಡು ಬಂದೆ ಸರ್. ಯಾವ್ದಾದ್ರು ಒಂದು ರೂಪದಲ್ಲಿ. ಈಗ ಹೋಗೋ ಡಾಕ್ಟರ್ ನಾನು ಲಾಸ್ಟ್ ಇನ್ನು ಹೋಗಲ್ಲ ನನಗೆ. ಯಾಕಂದ್ರೆ 27 ಡಾಕ್ಟರ್ ಅಲ್ಲೇ ಇದಾರೆ ಹೇಳ್ರಿ ಅಲ್ವಾ. 20 ಡಾಕ್ಟರ್ಸ್ ಆಗಿ ಎಲ್ಲೋಗ್ಲಿ ಸರ್. ನಮ್ಮ ರಿಪೋರ್ಟ್ಸ್ಗಳು ನೋಡಿದ್ರೆ ಇಷ್ಟು ತಂದಿದ್ವಿ ನಾವು. ಅದು ತುಂಬಾನೇ ಕಷ್ಟ ಆಗಿತ್ತು. ಬಟ್ ಅನ್ಕೊಂಡೆ ಕಷ್ಟ ನನ್ ಬದುಕೋದು ಕಣೆ ಅಂತ ನನ್ನ ಮಗಳಿಗೂ ಹೇಳ್ತಿದ್ದೆ. ಯಾವಾಗ್ಲೂ ಧೈರ್ಯವಾಗಿರಿ. ಅದು ಏನು ಇಲ್ಲ ಸರ್, ಹಂಗ ಆಗಿತ್ತು ಸರ್. ಆ ಟೈಮಲ್ಲಿ ಅನ್ಸುತ್ತೆ ನಾವು ಇರಲ್ವೇನೋ ಹೊಟ್ಟೋಗ್ತೀವಿ ಅಂತ. ಮತ್ತೆ ಉಸಿರ ಎಷ್ಟು ತಿಂದ್ರೆ ಹೆವಿ ಆಗತ್ತೆ ಸರ್. ಉಸಿರೇ ಆಡ್ತಿರ್ಲಿಲ್ಲ. ಅದು ಹಾರ್ಟ್ಗಳು ಒಂದ್ ವಾರಕ್ಕೆ ಹೋಗೋದು ಮಾಡಿ ಅವ್ರ ಅದ್ರಲ್ಲಿ ಏನಿಲ್ಲ ಅಮ್ಮ, ಇವತ್ತಿಗೂ ಏನು ಮಾಡು ಏನಿಲ್ಲ ಅಮ್ಮ ಅಂತಾರೆ. ಏನಿಲ್ದ್ರೆ ಇವೆಲ್ಲ ಹೆಂಗ್ ಸರ್ ಕಾಲುಗಳು. ಮತ್ತಿದು ಮಂಡಿದು ಹೇಳಿದ್ರು 4th ಸ್ಟೇಜ್ ಇದೆ, ಮಾಡೋದು ಕಷ್ಟ. ಕಮ್ಮಿ ಆಗಿದೆ, ನಾವು ಸ್ವಲ್ಪ ಪರವಾಗಿಲ್ಲ. ಲೆಫ್ಟ್ ರಿಕ್ವೆಸ್ಟ್ ಮಾಡೋದು ನಿಮ್ಗೆ ಹೇಳ್ಕೊಡೋ ಪ್ರಕಾರ ಡಯಟ್ ಮಾಡ್ತಾ ಹೋಗಿ. ಹೇಳ್ಕೊಡೋ ಪ್ರಕಾರ ನಿಮ್ಗೆ ನೀಟಾಗೆ ಒಂದು ರೀತಿಯಾಗಿರ್ತಕ್ಕಂಥ ಮೆಡಿಸಿನ್ಸ್ ಸಪ್ಲಿಮೆಂಟ್ ತಗೊಳ್ತಾ ಹೋಗಿ. ಇನ್ನೊಂದು ನಿಮ್ ಬಾಡಿನಲ್ಲಿ ಕಾಯಿಲೆ ಬರೋದಕ್ಕೆ ಏನ್ ಸಮಸ್ಯೆ ಇದೆ ಗೊತ್ತಾ? ಸಂಧಿವಾತ, anti-CCP ಅದೆಲ್ಲ ಪಾಸಿಟಿವ್ ಬರೋದಕ್ಕೆ ಏನ್ ಸಮಸ್ಯೆ ಇದೆ ಗೊತ್ತಾ? ಇಮ್ಯುನಿಟಿ ತುಂಬಾ ಎಫೆಕ್ಟ್ ಆಗಿತ್ತು. ಇಮ್ಯುನಿಟಿ ಎಫೆಕ್ಟ್ ಆಗಿರೋದಕ್ಕೆ ಸೀಸಾ ಅಂತ ಒಂದು ಅಂಶ ಬಾಡಿನಲ್ಲಿ ಜಾಸ್ತಿ ಇದೆ, ಟಾಕ್ಸಿಕ್ ಎಲಿಮೆಂಟ್. ಅದು 151 ಇದೆ. ನಾರ್ಮಲಿ ಬಂದು 0 ಇರಬೇಕು, ಅಟ್ಲೀಸ್ಟ್ 10ವರೆಗೂ ಓಕೆ. 151 15 ಪಟ್ಟು ಜಾಸ್ತಿ ಇದೆ. ಅಷ್ಟು ಜಾಸ್ತಿ ಇರುವಾಗ ನಿಮ್ ಬಾಡಿಲಿ ಇರ್ತಕ್ಕಂಥ ಇಮ್ಯುನಿಟಿ ಕಮ್ಮಿ ಆಗುತ್ತೆ. ನಾವು ಫಸ್ಟ್ ಡೇ ಯೂನಿವರ್ಸಲ್ ಡಿಟಾಕ್ಸಿಫೈಯರ್ ಅಂತ ಕರೀತಾರೆ ಅದನ್ನ. ವೈಟಮಿನ್ ಸಿ ಡಾಕ್ಟರ್ ಥಾಮಸ್ ಲೇವಿ ಅಂತ ನಮ್ಮ ಪ್ರೊಫೆಸರ್ ಅಮೆರಿಕದಲ್ಲಿ ಇರ್ತಾರೆ. ಅವರು ಹೇಳೋ ಪ್ರಕಾರ ಅದೆಲ್ಲ ಒಂದ್ ಸ್ವಲ್ಪ ಟಾಕ್ಸಿನ್ ಬಾಡಿ ಇರ್ತಕ್ಕಂಥ ವಿಷಪೂರಿತ ಅಂಶ ಸ್ವಲ್ಪ ಹೊರಗಡೆ ಹೋಗಿದೆ. ಆ ಹೊರಗಡೆ ಸ್ವಲ್ಪ ಹೋಗಿರೋದಕ್ಕೆ ಇಷ್ಟು ನೀವು ರೆಡಿ ಆಗಿದ್ದೀರಾ. ಇನ್ನು ಬಾಡಿ ಎಲ್ಲ ಫುಲ್ ಕ್ಲೀನ್ ಆಗ್ಬಿಟ್ರೆ ನೀವ್ ಇಮ್ಯಾಜಿನ್ ಮಾಡ್ಕೊಳ್ರಿ, ನಾನೇನು ಹೇಳಲ್ಲ, ನೀವ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಸ್ಟಿಫ್ನೆಸ್ ಅದೆಲ್ಲ ಹೋಗುತ್ತೆ. ನಮ್ಗೆ ಅವ್ ಯಾವ ದೊಡ್ಡದಲ್ಲ. ಅನಿಸ್ತಿರ್ಲಿಲ್ಲ ನನಗೆ, ಅಂತ ಅನಿಸ್ತಿರ್ಲಿಲ್ಲ. ಇನ್ನರ್ ಸುಸ್ತು ಇತ್ತು ಎಲ್ಲ. ಇದಂತ ನನ್ಗೆ ಏನು ಅಡುಗೆ ಮಾಡಕ್ಕೆ ಏನ್ ಹಿಂಗಾಗಿದೆ, ಸ್ವಚ್ಛ ಬೀಳ್ತಿದೆ. ಆಮೇಲೆ ಅನ್ಕೋತಿದ್ದೆ ಸರ್ ಏನಾದ್ರು ಸ್ಟ್ರೋಕ್ ಆಗತ್ತೇನೋ ಅನ್ಸತ್ತಲ್ವಾ. ಬ್ಲಡ್ ಜಾಸ್ತಿ ಇದ್ರೆ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇಮ್ಯುನಿಟಿ ಇಶ್ಯೂ ಆಗಿ ಸಂಧಿವಾತನೂ ಬರುತ್ತೆ, ಜಾಯಿಂಟ್ ಪೇನ್ ಬರುತ್ತೆ, ಬೋನ್ ವೀಕ್ ಆಗುತ್ತೆ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಇದೆಲ್ಲಾನು ಲೆಡ್ ರಿಲೇಟೆಡ್ ಇದೆ. ಆ ಲೆಡ್ ಕಮ್ಮಿ ಮಾಡೋಣ. ಹೊರಗಡೆಯಿಂದ ಲೆಡ್ ಮತ್ತೆ ಹೊರಗಡೆ ತಗೊಳೋದು ಬೇಡ. ಫುಡ್ ಅಲ್ಲಿ ಅಂದೆಲ್ಲ ಅವಾಯ್ಡ್ ಮಾಡ್ಕೊಂಡು ಹೇರ್ ಡೈ ಮಾಡೋದು, ಮತ್ತೆ ಇದು ಟೂತ್ ಪೇಸ್ಟ್ ಯೂಸ್ ಮಾಡೋದು, ಇದೆಲ್ಲ ಸ್ವಲ್ಪ ಕಂಪ್ಲೀಟ್. ಈಗ ಅಲ್ಯೂಮಿನಿಯಂ ಪಾತ್ರೆ ಯೂಸ್ ಮಾಡದೇ ಇರೋದು ಮನೆಯಲ್ಲಿ, ಇದೆಲ್ಲ ಕಂಪ್ಲೀಟ್ ಶಿಫ್ಟ್ ಮಾಡೋಣ. ಇವಾಗ ನೀವು 25 ಲಕ್ಷ ಖರ್ಚು ಮಾಡಿದೀರಾ, ಕರೆಕ್ಟಾ? 20 ವರ್ಷ ಕರೆಕ್ಟಾ? ಬಟ್ ಸರಿಯಾಗಿರ್ತಕ್ಕಂಥ ಒಂದು ಗೈಡೆನ್ಸ್ ಸಿಕ್ಕಿದ್ರೆ ಈ ಕಾಯಿಲೆ ಯಾವಾಗಲೂ ವಾಸಿ ಆಗ್ತಾ ಇತ್ತು. ಕರೆಕ್ಟ್. ನೋವು ಆಗೋದಕ್ಕೆ ಒಂದು ಟೈಮ್ ಅಂತ ಇರುತ್ತಲ್ವಾ, ಅದು ನೀವ್ ಹೇಳಿರಲ್ಲ ಸಂಕಲ್ಪ. ಡಾಕ್ಟರ್ಗಳಲ್ಲಿ ಮಿಡಿಲ್ ಅಲ್ಲಿ ನೀವು ಸಿಕ್ಕಿದ ಅದು. ಹಂಗಾಗಿ ಈ ಟೆಸ್ಟ್ ಎಲ್ಲೂ ಮಾಡಿರಲ್ಲ, ಇದು ಮಾಡಿದ್ವಲ್ಲ ಇದ್ರಲ್ಲಿ ಜಾಸ್ತಿ ಇದೆ. ಇದು ಕಮ್ಮಿ ಮಾಡ್ಬಿಟ್ಟು ಸರಿ ಮಾಡ್ರಿ, ಸರಿ ಆಗ್ತದೆ. ನಮ್ಗೆ ಬೇರೆ ರಿಪೋರ್ಟ್ಗಳು ನೋಡಿ ಸರ್, ಅದ್ರಲ್ಲಿ ನೋಡಿ ಓ ಇದು ಅನ್ಕೊಂಡ್ವಿ. ಇದು ನೋಡಿದಾಗ ನಮಗೆ ಅರ್ಥ ಆಗಿಲ್ಲ. ನನ್ನ ಮಗಳಕ್ಕೂ ಅರ್ಥ ಆಗ್ಲಿಲ್ಲ ಸರ್. ಅಮ್ಮದೇನೋ ಬೇರೆ ತರ ಇದೆ. ಇದನ್ನ ಮಾಮೂಲಿ ಥೈರೋಕೇರ್ ಅಂತ ಒಂದು ಲ್ಯಾಬ್ ಇದೆ ಮುಂಬೈನಲ್ಲಿ, ಅಲ್ಲೇ ಮಾಡ್ಸೋದು. ಅಲ್ಲಿ ಇರ್ತಕ್ಕಂಥ ನೋಡಿ ವೈಟಮಿನ್ ಡಿ ಕಮ್ಮಿ ಇದೆ. ಅಷ್ಟು ಟ್ರೀಟ್ಮೆಂಟ್ ತಗೊಂಡ್ರೆ ವೈಟಮಿನ್ ಡಿ ಕರೆಕ್ಷನ್ ಆಗಿದ್ರೆ 50% ನೋವು ಕಡಿಮೆ ಆಗ್ತಾ ಇತ್ತು. ಆಮೇಲೆ ದೇಹದಲ್ಲಿ ಲಿಪೋಪ್ರೋಟೀನ್ ಜಾಸ್ತಿ ಇದೆ. ಸ್ವಲ್ಪ ಆಯಿಲ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ, ಅಡಿಗೆ ಕಂಪ್ಲೀಟ್ ಶಿಫ್ಟ್ ಮಾಡ್ಕೊಳ್ಳಿ. ನೀವು ಕಂಪ್ಲೀಟ್ ಜೀವನ ಶೈಲಿ ಚೇಂಜ್ ಮಾಡ್ಕೊಳ್ಳಿ. ಇನ್ನೊಂದು ಕರೆಕ್ಟ್ ಆಗಿ ನಾವು 1 or 2 months ಯು ಕ್ಯಾನ್ ಡೂ ರನ್ನಿಂಗ್ ಆಲ್ಸೋ. ದಟ್ ಇಸ್ ನಾಟ್ ಎನ್. ನಾನೇನ್ ಸುಮ್ಮನೆ ಪ್ರಾಮಿಸ್ ಮಾಡ್ತಾ ಇಲ್ಲ. ನಿಮ್ಗೆ ಯಾವ ಅನುಭವ ಆಗಿದೆಯಲ್ಲ ಒಂದ್ ಲೆವೆಲ್ಗೆ? ನಾನು ಅಂತ ಗೊತ್ತಾಗ್ತಿದೆ ಸರ್. ಹೋಗ್ಬಿಡ ವಯಸ್ಸಾಗೋಗ್ಬಿಟ್ಟಿದೆ. 63 ವರ್ಷ ಅಲ್ಲ, 63 ವರ್ಷ ವಯಸ್ಸೇ ಅಲ್ಲ. ಇದನ್ನು ರಿಟೈರ್ಮೆಂಟ್ ಆಗಿ ಸ್ಟಾರ್ಟ್ ನೆಕ್ಸ್ಟ್ ಲಾಸ್ಟ್ ಸ್ಟಾರ್ಟ್ ಆಗ್ತಕ್ಕಂತ ಏಜ್. ಇವಾಗಲೇ ಹೋಗ್ಬಿಟ್ರೆ ಹೆಂಗೆ? ಇನ್ನೊಂದ್ 20 ವರ್ಷ 30 ವರ್ಷ ಆರೋಗ್ಯವಾಗಿರಿ. ಹಂಗಾಗ್ಬಿಟ್ಟಿತ್ತು ಸರ್. ಆ ನೋವುಗಳು ಆಗ್ತಾವ ಸರ್. ಹಂಗೆ ಮನುಷ್ಯನ್ಗೆ ಮಾನಸಿಕವಾಗಿ ವೀಕ್ ಆಗದೆ ನೋವುಗಳು. ದೈಹಿಕವಾಗಿ ನೋವುಗಳು ಇದ್ಬಿಟ್ರೆ ಮಾನಸಿಕವಾಗಿ ವೀಕ್ ಆಗ್ಬಿಡ್ತೀವಿ. ನೀವ್ ಹೇಳಿರಲ್ಲ ಧೈರ್ಯ ಕಳ್ಕೊಂಡ್ಬಿಟ್ಟಿದ್ದೆ ಸರ್ ಅಂತ. ಒಟ್ಟಾಗೈತ್ರಿ. ಎಸ್ ಅಲ್ಲ, ಹಂಗನ್ಬೇಡ ಸುಮ್ನಿರಮ್ಮ, ಹಂಗನ್ಬೇಡ ಸುಮ್ನಿ. ಇವಾಗ ನೀವ್ ಹಂಗ ಹೇಳಿ ಅಂದ್ರೆ ಹೇಳಲ್ಲ. ಜೀವದ ಮೇಲೆ ಒಂದು ಹೊಸ ಕಾನ್ಫಿಡೆನ್ಸ್, ನಂಬಿಕೆ, ವಿಶ್ವಾಸ ಬಂದ್ಬಿಡುತ್ತೆ. ನೋವು ಇಲ್ಲಲ್ಲ, ಹಂಗಾಗಿ ಖಂಡಿತವಾಗ್ಲೂ ಚೆನ್ನಾಗ್ತೀರಾ. ಟ್ಯಾಬ್ಲೆಟ್ಸ್ ಕರೆಕ್ಟ್ ಆಗಿ ತಗೊಂಡಿದ್ದೀನಿ ಸರ್. ಕೊಟ್ಟಿದ್ದು ನೆನ್ನೆ ಮುಗೀತು. ಅವೆಲ್ಲ ಮಾಡ್ತೀನಿ ಸರ್ ನೋವಿಗೆ. ಇದಕ್ಕಿಂತ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಪಕ್ಕದ ಮನೆಯವರೇ ಬಂದಿದ್ದಾರೆ. ಅವರು ನಾವು ಮೊನ್ನೆನೆ ಬಂದೋದ್ರು. ನಾವಿಬ್ರು ಫೋನ್ ಮಾಡ್ಕೊಂಡು ಅವ್ರಿಗೂನು ಕರೆಕ್ಟ್ ಟ್ರೀಟ್ಮೆಂಟ್ ಹೋಗ್ಲಿ. ಏನು ಇವಾಗ ಒಂದ್ ಲೈನ್ ಆಫ್ ಟ್ರೀಟ್ಮೆಂಟ್ ಏನ್ ಸಿಕ್ಕಿದೆ ಅದನ್ನ ಕರೆಕ್ಟ್ ಎಕ್ಸ್ಪ್ಲೋರ್ ಮಾಡ್ತಾವ್ರೆ. ಶುಡ್ ಬಿಕಮ್ ಅಬ್ಸಲ್ಯೂಟ್ಲಿ ಫೈನ್. ನಾನು ಡಾಕ್ಟರ್ಸ್ ಹೇಳಿದ್ದು ಫಾಲೋ ಮಾಡ್ತೀನಿ ಸರ್. ಯಾಕಂದ್ರೆ ಇಷ್ಟು ನೋವು ತಡ್ಕೊಳಕ್ಕಿಂತ ಮಾಡ್ತೀನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ರಾಕೇಶ್ ಜಯಪ್ರಕಾಶ್. ನಮ್ಮ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಇಲ್ ಪೇನ್ ಕ್ಯೂರ್ ಹಾಸ್ಪಿಟ್ಲಲ್ಲಿ
ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕೂಡ ಲೈಕ್ ನಾವು ಮಂಡಿ ನೋವು, ಸೊಂಟ ನೋವು, ಮತ್ತೆ ಡಿಸ್ಕ್ ಬಲ್ಜ್, ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್ ಅಂಡ್ ರುಮಟೆಡ್ ಆರ್ಥರೈಟಿಸ್, ಈ ತರ ಎಷ್ಟೋ ಆಟೋಇಮ್ಯೂನ್ ಕಂಡೀಷನ್, ಪೇನ್ಫುಲ್ ಕಂಡೀಷನ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದೀವಿ. ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟ್ ಜನಗಳಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂಡ್ ಎಲ್ಲರಿಗೂ ಕೂಡ ಚೆನ್ನಾಗಿ ಕ್ಯೂರ್ ಆಗ್ತಾ ಇದೆ. ಎಲ್ಲರೂ ಸಂತೋಷದಿಂದ ಒಬ್ಬರಿಂದ ಒಬ್ರಿಗೆ ಹಿಂಗೆ ರೆಫರ್ ಮಾಡ್ತಾ ಇವತ್ತು ನಮ್ಮ ಪೇಷಂಟ್ಸ್ನ ಸಂಖ್ಯೆ ಒಂದು ದಿನಕ್ಕೆ 140ರಿಂದ 150 ಪೇಷಂಟ್ಸ್ ಆಗಿದೆ. ಬಟ್ ಡಾಕ್ಟರ್ ರಾಕೇಶ್ ಅಂದರೆ ನಮಗೆ ಎಫಿಷಿಯೆಂಟಾಗಿ ಪೇಷಂಟ್ನ ನೋಡ್ಬೇಕಂದ್ರೆ ಒಂದು ದಿನಕ್ಕೆ ಒಂದು 30ರಿಂದ 40 ಕ್ವಾಲಿಟಿ ಕೇರ್ ಮಾಡ್ಬೇಕಂದ್ರೆ 30ರಿಂದ 40 ಅಷ್ಟೇ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಹಿಂಗೆ ನಾವು 30-40 ಅಷ್ಟೇ ನಾವು ಅಪಾಯಿಂಟ್ಮೆಂಟ್ ಕೊಟ್ಕೊಂಡು ಹೋಗ್ಬಿಟ್ರೆ ಅದು ನೆಕ್ಸ್ಟು 3 ಮಂತ್ಸ್ವರೆಗೂ ಪೆಂಡಿಂಗ್ ಆಗಿಬಿಡುತ್ತೆ. ನಾವು ಮಿನಿಮಮ್ ಅಂದರೆ 3 to 4 ವೀಕ್ಸಲ್ಲಿ ಮತ್ತೆ ರಿವಿಸಿಟ್ ಮಾಡಲೇಬೇಕಾಗುತ್ತೆ ನಾನು ಡಾಕ್ಟರ್ ರಾಕೇಶ್ ನಮ್ಮ ಟೀಮ್ ಡಾಕ್ಟರ್ಸ್ನ ಮೀಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಲಾಸ್ಟು ಕಪಲ್ ಆಫ್ ವರ್ಷಗಳಿಂದ ನಮ್ಮ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ನೆಲ್ಲ ಟ್ರೈನ್ ಮಾಡ್ಕೊತ ಬಂದಿದ್ವಿ. ಟ್ರೈನ್ ಮಾಡಿಕೊಂಡು ಅವರು ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಏನಿದೆಯೋ ಫಾರ್ ದೀಸ್ ಕಂಡೀಷನ್ಸ್ ಅದು ರಿವರ್ಸ್ ಮಾಡ್ಕೊಳೋದಕ್ಕೆ ಏನೆಲ್ಲ ಸಪೋರ್ಟ್ ಆಗಬೇಕು, ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಬಂದು ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಅಲ್ಲ, ನಮ್ಮ ಗುರುಗಳು ಮೆಂಟರ್ಸ್ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಮಿತ್ರ ಬಸು ಚಿಲ್ಲರು, ಡಾಕ್ಟರ್ ಅರವಿಂದ್ ದಿವಾಕರ್, ಡಾಕ್ಟರ್ ಅರೂಪ್ ಮುಖರ್ಜಿ ಸರ್, ಡಾಕ್ಟರ್ ನರೇಶ್ ಸರ್, ಇವ್ರದ್ದೆಲ್ಲರನ್ನೂ ಕೂಡ ವೀಡಿಯೋದಲ್ಲಿ ಹಾಕಿರ್ತೀನಿ, ನಾನು ಕಾನ್ಫರೆನ್ಸ್ಗೆ ಹೋದಾಗೆಲ್ಲ ಹಾಕಿರ್ತೀನಿ. ಸೊ ಅವ್ರು ಹೇಳಿರ್ತಕ್ಕಂಥ ಪ್ರೋಟೋಕಾಲ್ಸ್ನ ನಾವು ಇನ್ನೂ ಸ್ವಲ್ಪ ರಿಫೈನ್ ಮಾಡಿಬಿಟ್ಟು ನಮ್ಮ ಪೇಷಂಟ್ಸ್ಗಳಿಗೆ ಸೆಟ್ ಆಗೋ ಥರ ಸ್ವಲ್ಪ ಎಕನಾಮಿಕಲಾಗಿ ಅಫೋರ್ಡೆಬಲ್ ಕಾಸ್ಟಲ್ಲಿ ಕೊಡೋದಕ್ಕೆ ನಾವು ಮಾಡ್ತಾ ಇರೋದ್ರಿಂದ ಪೇಷಂಟ್ಸಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ಸೊ ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಅಂತ ಹಾಕಿದ್ವಿ. ಈ ನಮ್ಮ ಪ್ರೋಟೋಕಾಲ್ನ ನಮ್ಮ ಡಾಕ್ಟರ್ಸ್ಗೂ ಅದನ್ನೇ ಟ್ರೈನ್ ಮಾಡಿದ್ವಿ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ಗೂ ಟ್ರೈನ್ ಮಾಡಿದ್ವಿ. ನಮ್ಮ ಹಾಸ್ಪಿಟ್ಲಿಗೆ ಹೊಸದಾಗಿ ಒಂದು ಕಪಲ್ ಆಫ್ ಮಂತ್ಸಿಂದ 2 ಡಾಕ್ಟರ್ನ ಹೈರ್ ಮಾಡಿದ್ವಿ. ಅವರು MBBS ಮಾಡಿದ್ದಾರೆ, ಮತ್ತು ಫಂಕ್ಷನಲ್ ಮೆಡಿಸಿನ್ ಕೋರ್ಸಸ್ ಮತ್ತು ಇಂಟಗ್ರೇಟೆಡ್ ಮೆಡಿಸಿನ್ ಕೋರ್ಸಸ್ ಎಲ್ಲ ಮಾಡಿದ್ದಾರೆ. ಪೇಯ್ನ್ ಮ್ಯಾನೇಜ್ಮೆಂಟಲ್ಲಿ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ, ನಾಲೆಡ್ಜ್ ಇದೆ. ಸೊ ಡಾಕ್ಟರ್ ರಾಕೇಶ್ನ ಅನುಪಸ್ಥಿತಿನಲ್ಲಿ ಅಂದರೆ ಆಬ್ಸೆನ್ಸ್ನಲ್ಲಿ ನಾನು ಬೇರೆ ಟ್ರೈನಿಂಗ್ ಹೋಗಿರುವಾಗ, ಕಾನ್ಫರೆನ್ಸ್ಗೆ ಹೋಗಿರುವಾಗ, ಮತ್ತು ಅಥವಾ ಆ ಟೈಮಲ್ಲಾಗಲಿ ಅಥವಾ ಡಾಕ್ಟರ್ ರಾಕೇಶ್ ಓನ್ಲಿ 30ರಿಂದ 40 ಅಪಾಯಿಂಟ್ಮೆಂಟ್ಸ್ ಅದೇ ಕಾರಣದಿಂದನಾಗಲಿ ಅಪಾಯಿಂಟ್ಮೆಂಟ್ಸ್ ತುಂಬ ಪೋಸ್ಟ್ಪೋನ್ ಆಗಿ ನಿಮಗೆ 1.5 ತಿಂಗಳು 2 ತಿಂಗಳೆಲ್ಲ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಕಾಯಿಲೆ ಜಾಸ್ತಿ ಆಗುತ್ತೆ. ಸೊ ಅದು ಜಾಸ್ತಿ ಆಗಬಾರ್ದು, ಯಾಕಂದರೆ ಪ್ರಾಪರಾಗಿ ಫಾಲೋ ಅಪ್ ಬೇಕಾಗುತ್ತೆ ವೈದ್ಯರದು. ಹಾಗಾಗಿ ನಮ್ಮ ಟೀಮ್ ಡಾಕ್ಟರ್ಸ್ನ ಟ್ರೈನ್ ಮಾಡಿಬಿಟ್ಟು ಅವರು ಏನು ನಾವು ಪ್ರೋಟೋಕಾಲ್ ಕೊಡ್ತಿದ್ದೋ ಆ ಪ್ರೋಟೋಕಾಲ್ನ ಸಿಸ್ಟಮಲ್ಲಿ ಸೇವ್ ಮಾಡಿಬಿಟ್ಟು ಕಸ್ಟಮೈಸ್ಡಾಗಿ ಪೇಷಂಟ್ ಟು ಪೇಷಂಟ್ ಕಂಡೀಷನ್ ಡಿಫ್ರೆಂಟ್ ಇರುತ್ತೆ, ಕಸ್ಟಮೈಸ್ ಆಗಿ ಮಾಡಿ ಕೊಡೋದಕ್ಕೆ ಅವರು ತಯಾರಿರ್ತಾರೆ. ಸೊ ಡಾಕ್ಟರ್ ರಾಕೇಶ್ ಇಲ್ಲ ಅಂತಂದರೆ ದಯವಿಟ್ಟು ಯಾರೂ ಬೇಜಾರಾಗಬೇಡಿ, ಅಥವಾ ಡಾಕ್ಟರ್ ರಾಕೇಶ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಬೇಜಾರಾಗಬೇಡಿ. ಸೊ ನಮ್ಮ ಟೀಮ್ ಡಾಕ್ಟರ್ಸ್ ಜೊತೆಗೆ ತೋರಿಸ್ಕೊಂಡು ಕನ್ಸಲ್ಟೇಷನ್ನು ಮಾಡಿಸ್ಕೊಂಡು ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡು ಅವ್ರ ಹತ್ರ ನೀವು ನಂಬಿಕೆಯಿಂದ ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾಕಂದರೆ ಅವ್ರು ಫಾಲೋ ಮಾಡ್ತಿರೋದು ನಾವೇನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಅದೇ ಗೈಡ್ಲೈನ್ಸ್ನ ಫಾಲೋ ಮಾಡ್ತಿರ್ತಾರೆ. ಎಷ್ಟೋ ಪೇಷಂಟ್ಸ್ ಬರ್ತಾರೆ, ಸರ್ ನಿಮಗೆ ಅಪಾಯಿಂಟ್ಮೆಂಟಿಗೆ ಫೋನ್ ಮಾಡಿದ್ವಿ, 1.5 ತಿಂಗಳಾಯ್ತು 2 ತಿಂಗಳಾಯ್ತು, ಅದಕ್ಕೆ ನಾವೇನು ಮಾಡಿದ್ವಿ 1 ತಿಂಗಳು ತೋರಿಸ್ಕೊಂಡೋದ್ವಿ, 1 ತಿಂಗಳಾದಮೇಲೆ ಮಾತ್ರೆಗಳು ನಿಲ್ಲಿಸ್ಬಿಟ್ವಿ, ಮಾತ್ರೆ ನಿಲ್ಲಿಸಿದ ಮೇಲೆ ಪೇಯ್ನ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಸೊ ನಮ್ಮ ಹಾಸ್ಪಿಟ್ಲಲ್ಲಿ ಏನಂದರೆ ರೀಜನರೇಟಿವ್ ಮೆಡಿಸಿನ್ ಆಗಿರೋದ್ರಿಂದ ಮಸಲ್ಸು ಮತ್ತು ಜಾಯಿಂಟ್ಸು ಮತ್ತು ನರ್ವ್ಸು ರೀಬಿಲ್ಡ್ ಆಗೋದಕ್ಕೆ, ರೀಜನರೇಟ್ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಸಪ್ಲಿಮೆಂಟೇಷನ್ ಒಂದು ಕಂಟಿನ್ಯೂಸ್ ಟೈಮ್ ಪೀರಿಯಡಲ್ಲಿ ಕೊಡಬೇಕಾಗುತ್ತೆ. ಆ ಟೈಮಲ್ಲಿ ಸಡನ್ನಾಗಿ ಮೆಡಿಸಿನ್ ಸ್ಟಾಪ್ ಮಾಡಿದರೆ ಬಿಕಾಸ್ ಆಫ್ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತನಾ ಅಥವಾ ಡಾಕ್ಟರ್ ರಾಕೇಶ್ ಇಲ್ಲ ಅಂತ ಅದನ್ನು ನಾವು ಸ್ಟಾಪ್ ಮಾಡಿದರೆ ಅವಾಗೇನಾಗುತ್ತೆ, ಆ ಒಂದು ರೀಬಿಲ್ಡಿಂಗ್ ಪ್ರೊಸೆಸ್ಸು ಹಾಲ್ಟ್ ಆಗಿಬಿಡುತ್ತೆ, ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಆವಾಗ ನೀವು ಅಷ್ಟು ದುಡ್ಡು ಖರ್ಚು ಮಾಡಿರೋದು ಕೂಡ ಸುಮ್ಮನೆ ವ್ಯರ್ಥವಾಗ್ಬಿಡುತ್ತೆ. ಅದು ಆಗಬಾರ್ದು. ಯಾಕೆಂದರೆ ಇಡೀ ಕರ್ನಾಟಕದ ಜನತೆ ನಮ್ಮ ಹಾಸ್ಪಿಟಲ್ನ ನಂಬ್ಕೊಂಡು ಬರ್ತಾಯಿದ್ದೀರಾ, ಡಾಕ್ಟರ್ ರಾಕೇಶ್ ಮತ್ತು ಡಾಕ್ಟರ್ ಹೀಲ್ ಹಾಸ್ಪಿಟಲ್, ಪೇನ್ ಕ್ಯೂರ್ ಹಾಸ್ಪಿಟಲ್ ನಂಬ್ಕೊಂಡು ಬರ್ತಾಯಿದ್ದೀರಾ. ಬಂದಿರೋದಕ್ಕೆ ನಿಮ್ಗೆ ಒಳ್ಳೇದಾಗಬೇಕು, ನೀವು ಖರ್ಚು ಮಾಡಿರ್ತಕ್ಕಂಥ ದುಡ್ಡಿಗೆ ನ್ಯಾಯ ಸಿಗಬೇಕು ಅಂತ ಒಂದು ಉದ್ದೇಶದಿಂದ ನಾವು ಡಾಕ್ಟರ್ಸ್ನ ಇನ್ನೂ ಚೆನ್ನಾಗಿ ಟ್ರೈನ್ ಮಾಡಿ ಇನ್ನೂ ಚೆನ್ನಾಗಿ ಅವ್ರನ್ನ ರೆಡಿ ಮಾಡಿದ್ದೀವಿ. ಸೊ ಯಾರೂ ಕೂಡ ಮನಸ್ಸಿನಲ್ಲಿ ಏನೂ ಅಂದ್ಕೊಳ್ದಂಗೆ ಡಾಕ್ಟರ್ ರಾಕೇಶ್ ಇಲ್ಲ ಅಂತ ಅಂದ ತಕ್ಷಣ ಡಾಕ್ಟರ್ ರಾಕೇಶೇ ಬೇಕು ಅಂತ ಜಗಳ ಮಾಡಿದೆ. ದಯವಿಟ್ಟು ನಾನು ನಿಮಗೆ ಮನದಾಳದಿಂದ ಹೃದಯಪೂರ್ವಕ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಡಾಕ್ಟರ್ ರಾಕೇಶ್ ಇಲ್ಲ ಅಂತಂದರೆ ನೀವು ಮಾನಸಿಕವಾಗಿ ಒಂಥರ ಖಿನ್ನತೆಗೆ ಹೋಗೋ ಥರನೇ ಆಗುತ್ತೆ ಇಲ್ಲಿ ಪೇಷಂಟ್ಸು. ಯಾಕಂದ್ರೆ ನಂಬ್ಕೊಂಡು ಬಂದಿರ್ತಾರೆ ಅಷ್ಟು ದೂರದಿಂದ, ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತಂದ್ರೂ ಹಂಗೆ ಆಗುತ್ತೆ. ಅದು ಇನ್ನೂ ಮನಸ್ಸಿಗೆ ಇನ್ನೂ ದುಃಖ ಕೊಡುತ್ತೆ. ಸೊ ಆ ದುಃಖ ಪಡ್ಕೊಂಡಂಗೆ ಧೈರ್ಯವಾಗಿ ನಂಬಿಕೆಯಿಂದ ನಮ್ಮ ಡಾಕ್ಟರ್ ಹೀಲ್ ಹಾಸ್ಪಿಟಲ್, ಪೇನ್ ಕ್ಯೂರ್ ಹಾಸ್ಪಿಟಲ್ ಇರತಕ್ಕಂಥ ಟೀಮ್ ಡಾಕ್ಟರ್ಸ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ. ಅವ್ರ ಟ್ರೀಟ್ಮೆಂಟು ಕೂಡ ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಏನಿರುತ್ತೋ ಅದೇ ಸೇಮ್ ಟ್ರೀಟ್ಮೆಂಟ್ 100% ಸಿಮಿಲರ್ ಆಗಿರುತ್ತೆ. ಇಂಡಿವಿಜುವಲ್ ಪರ್ಸೆಪ್ಷನ್ನು ಮತ್ತು ಕಸ್ಟಮೈಸೇಷನ್ನು
ಮತ್ತೆ ಪ್ರೋಟೋಕಾಲ್ಸ್ ಎಲ್ಲನೂ ಕೂಡ ಅದೇ ಪ್ರಕಾರನೇ ಹಾಕೊಂಡು ಹೋಗ್ತಾ ಇದೀವಿ ನಾವು. ಎಲ್ಲರಿಗೂ ರಿಸಲ್ಟ್ ಬರುತ್ತೆ. ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಕೊಟ್ಟಾಗ ಹೆಂಗ್ ರಿಸಲ್ಟ್ ಬರುತ್ತೋ ಅದೇ ತರನೇ ನಮ್ಮ ಟೀಮ್ ಡಾಕ್ಟರ್ಸ್ ಕೊಟ್ಟಾಗಲೂ ರಿಸಲ್ಟ್ ಬರುತ್ತೆ. ದಯವಿಟ್ಟು ಮನಸ್ಸಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ತೋರದೆ ನಮ್ಮ ವೈದ್ಯರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ನ ಫಾಲೋ ಮಾಡ್ತಕ್ಕಂಥ ನಮ್ಮೆಲ್ಲ ಟೀಮ್ ಡಾಕ್ಟರ್ಸ್ಗೂ ನಾಲೆಡ್ಜು ಇರ್ತಕ್ಕಂಥ ಟೀಮ್ ಡಾಕ್ಟರ್ಸ್ ಎಲ್ಲರನ್ನೂ ಕನ್ಸಲ್ಟ್ ಮಾಡ್ಬೋದು. ಟ್ರೀಟ್ಮೆಂಟ್ ಅಲ್ಲಿ ಪ್ರೋಟೋಕಾಲ್ 100% ಕೊಟ್ಟಿರ್ತಕ್ಕಂಥ ಡಾಕ್ಟರ್ಸ್ಗಳನ್ನ ಮಾತ್ರ OPD ನಲ್ಲಿ ಕೂರಿಸಿರ್ತೀವಿ. OPD ನಲ್ಲಿ ಮಿನಿಮಮ್ ಟು ಮಿನಿಮಮ್ ನಮ್ಮ ಹಾಸ್ಪಿಟಲ್ ಟೋಟಲಿ 18 to 20 ಡಾಕ್ಟರ್ಸ್ ಇದ್ದಾರೆ. ಎಲ್ಲರಿಗೂ ಟ್ರೈನ್ ಅಪ್ ಮಾಡಿದ್ವಿ. ಎಲ್ಲರಿಗೂ ಅವ್ರದೇ ಒಂದು ಟ್ರೈನ್ ಅಪ್ ಮಾಡಿದ ಅಷ್ಟೇ ಅಲ್ಲದೆ ಟೆಸ್ಟ್ಸ್ ಮಾಡಿಬಿಟ್ಟು ಅವ್ರಿಗೆ ಎಕ್ಸಾಮ್ಸ್ ಮಾಡಿಬಿಟ್ಟು ಅದನ್ನ ನಾಲೆಡ್ಜ್ ರಿವೆರಿಫೈ ಮಾಡಿ ಅವ್ರಿಗೆ ರಿಗರಸ್ ಟ್ರೈನಿಂಗ್ ಕೊಟ್ಟಿರ್ತೀವಿ. ಮಿನಿಮಮ್ 3 to 4 months ವರೆಗೂ ರಿಗರಸ್ ಟ್ರೈನಿಂಗ್ ಕೊಟ್ಟು ಅವ್ರು ಒನ್ಸ್ ರೆಡಿ ಆಗಿದ್ದಾರೆ, ಅವ್ರಿಗೆ ಮೆಚುರಿಟಿ ಚೆನ್ನಾಗಿದೆ, ಪಕ್ವವಾಗಿದ್ದಾರೆ ಅವ್ರ ನಾಲೆಡ್ಜ್ ಅಂತ ಅನ್ನುವಾಗಲೇ ಅವ್ರನ್ನ ಪೇಷಂಟ್ ಕನ್ಸಲ್ಟ್ ಮಾಡೋಕ್ಕೆ, ಪೇಷಂಟ್ನ ಟಚ್ ಮಾಡೋಕ್ಕೆ ಮತ್ತೆ ಎಕ್ಸಾಮಿನೇಷನ್ ಮಾಡೋಕ್ಕೆ ಅವ್ರನ್ನ ನಾವು ಅಲೋ ಮಾಡ್ತೀವಿ. ಯಾಕಂದ್ರೆ ಕ್ವಾಲಿಟಿ ಪ್ರಿಸೀಡ್ಸ್ ಕ್ಯೂರ್ ಅಂತ ನಾವು ಅರ್ಥ ಮಾಡೋದು, ಅಂಡ್ ಕೇರಿಂಗ್ ಪ್ರಿಸೀಡ್ಸ್ ಕ್ಯೂರ್ ಅಂತ. ನಾವು ಪ್ರಾಪರ್ ಇರ್ತಕ್ಕಂಥ ಕೇರ್ ಕೊಡ್ತಕ್ಕಂಥ ಡಾಕ್ಟ್ರಿಗೆ ನಾಲೆಡ್ಜ್ ಅಷ್ಟೇ ಅಲ್ಲ, ಆ ಒಂದು ಎಂಪತಿನೂ ಇರಬೇಕು. ಇರಬೇಕು, ಆ ಒಂದು ಕ್ವಾಲಿಟಿ ಆಫ್ ಫೀಲಿಂಗ್ ಇರಬೇಕು, ಆ ಒಂದು ಹೀಲಿಂಗ್ ಟಚ್ ಇರಬೇಕು. ಅದರಲ್ಲೇನೆ ಪೇಷಂಟ್ಸ್ ವಾಸಿ ಆಗೋದು. ನಾಟ್ ಜಸ್ಟ್ ಬಿಕಾಸ್ ಆಫ್ ಮೆನಿ ಡಿಗ್ರೀಸ್, ನಾಟ್ ಜಸ್ಟ್ ಬಿಕಾಸ್ ಆಫ್ ಮೋರ್ ಅಂಡ್ ಮೋರ್ ನಾಲೆಡ್ಜ್. ಕರೆಕ್ಟ್ ಆಗಿರ್ತಕ್ಕಂಥ ಎಲ್ಲನೂ ಇರಬೇಕು, ನಾಲೆಡ್ಜ್ ಇರಬೇಕು ಕ್ಯೂರ್ ಆಗೋದಕ್ಕೆ, ಮತ್ತೆ ಆ ಒಂದು ಕೇರಿಂಗ್ ಆಟಿಟ್ಯೂಡ್ ಇರಬೇಕು, ಕ್ಯಾರೆಕ್ಟರ್ ಇರಬೇಕು, ಮತ್ತೆ ಒಂದು ಎಂಪತಿ ಇರಬೇಕು. ಇದೆಲ್ಲನೂ ಮಿಶ್ರಣವಾಗಿ ಬರುವಾಗಲೇ ವಾಸಿ ಆಗುತ್ತೆ. ಸೊ ಇದೆಲ್ಲನೂ ಕೂಡ ನಮ್ಮ ಇರ್ತಕ್ಕಂಥ ಡಾಕ್ಟರ್ಸ್ ನಾವು ಹೈರ್ ಮಾಡುವಾಗಲೇ ಅವ್ರದ್ದು ಕ್ಯಾರೆಕ್ಟರ್, ಆಟಿಟ್ಯೂಡ್, ಬಿಹೇವಿಯರ್ ನೋಡ್ಬಿಟ್ಟೆ ನಾವು ಹೈರ್ ಮಾಡಿರ್ತೀವಿ. ನಾಲೆಡ್ಜ್ ನೋಡಿ ಹೈರ್ ಮಾಡಿರ್ತೀವಿ, ಸರ್ಟಿಫಿಕೇಶನ್ಸ್ ಏನೇನು ಮಾಡಿದ್ರೆ ಅಂತ. ಅದ್ರ ಜೊತೆಗೆ ನಮ್ಮ ಪೇಷಂಟ್ ನ ಡೀಲ್ ಮಾಡೋದಕ್ಕೆ ಒಂದು 3 to 4 months ಚೆನ್ನಾಗಿ ಟ್ರೈನಿಂಗ್ ಕೊಟ್ಬಿಟ್ಟು, ಆ ಟ್ರೈನಿಂಗ್ ಮಾಡಿದ್ಮೇಲೆ ಎಕ್ಸಾಮ್ ಬರೆಸ್ಬಿಟ್ಟು ಅವರೆಲ್ಲ ನಾಲೆಡ್ಜು ಮೆಚುರಿಟಿ ಕರೆಕ್ಟ್ ಆಗಿದೆ, ಎಲ್ಲನೂ ಇಂಟರ್ನಲ್ ಅಂಡ್ ಹಾರ್ಟ್ಫುಲ್ ಡೀಲಿಂಗ್ ವಿತ್ ದ ಪೇಷಂಟ್ ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ನಮಗೆ ಅನಿಸಿದ ಮೇಲೆ ಅವ್ರನ್ನ ಪೇಷಂಟ್ ಬಿಡ್ತೀವಿ. ಸೊ ಹಂಗಾಗಿ ದೇ ಆರ್ ಈಕ್ವಲಿ ಕಾಂಪಿಟೆಂಟ್ ಆಸ್ ಡಾಕ್ಟರ್ ರಾಕೇಶ್. ಸೊ ದಯವಿಟ್ಟು ಏನು ಅಂದ್ಕೊಳ್ಳದೆ ಟ್ರೀಟ್ಮೆಂಟ್ ತಗೊಳ್ಳಿ ಅವ್ರ ಹತ್ರ. ಸೊ ನಮ್ಮಲ್ಲಿ ಒಂದು ಲಾಸ್ಟ್ ಕಪಲ್ ಆಫ್ ಮಂತ್ಸ್ ಅಲ್ಲಿ ಹೈರ್ ಮಾಡಿರ್ತಕ್ಕಂಥ MBBS ಮಾಡಿ ಇಂಟಗ್ರೇಟೆಡ್ ಮೆಡಿಸಿನ್ ಕೋರ್ಸ್ ಮಾಡಿರ್ತಕ್ಕಂಥ ಇಬ್ರು ಡಾಕ್ಟರ್ಗಳು, ಇನ್ನೊಂದು ಇದ್ದಾರೆ ಬಂದಿಲ್ಲ. ಸೊ ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ನಿಮ್ಗೆ ಅವ್ರ ಪರಿಚಯ ಮಾಡಿಸ್ತೀನಿ. ನೆಕ್ಸ್ಟ್ ಟೈಮ್ ಬರುವಾಗ ದಯವಿಟ್ಟು ನಾನು ಡಾಕ್ಟರ್ ರಾಕೇಶ್ ಇಲ್ಲ ಅಂದ್ರೆ ಅವ್ರು ಇದ್ದಾರೆ ಅಂದ್ರೆ ಅವರೆಲ್ಲ ಯಾರೇ ಇದ್ದಾರೆ ಅಂದ್ರೆ ಟ್ರೀಟ್ಮೆಂಟ್ ತಗೊಳ್ಳಿ. ದೇ ಆರ್ ಈಕ್ವಲಿ ಕಾಂಪಿಟೆಂಟ್. ಮಾತಾಡ್ತಾನೆ ಅವ್ರನ್ನ. ಮೇಡಮ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತಾ ಅಂತ. ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಟಿಗ್ರೇಟೆಡ್ ಮೆಡಿಸಿನ್ ಆ್ಯಂಡ್ ಫಂಕ್ಷನಲ್ ಆ್ಯಂಡ್ ರೀಜನರೇಟಿವ್ ಮೆಡಿಸಿನ್. ಇಲ್ಲಿ ಡಾಕ್ಟರ್ ಹೀಲಲ್ಲಿ ಕ್ರಾನಿಕ್ ಡಿಸೀಸಸ್ ಅಂದರೆ ಥೈರಾಯ್ಡ್, BP, ಶುಗರ್ ಆ್ಯಂಡ್ ಜೊತೆಗೆ ಪೇನ್ ಮೆಡಿಸಿನ್ಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ವಿ ಆರ್ ಡೂಯಿಂಗ್ ಇಟ್ ಇನ್ ಎ ಹೋಲಿಸ್ಟಿಕ್ ಅಪ್ರೋಚ್. ಅಂದರೆ ಡಯಟ್, ಸಪ್ಲಿಮೆಂಟ್ಸ್, ಯಾವ ರೀತಿ ಊಟ ಮಾಡಬೇಕು, ಜೊತೆಗೆ ಯಾವ ಸಪ್ಲಿಮೆಂಟ್ಸ್ ಬೇಕು ಬಾಡಿಗೆ, ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದು ಓಝೋನ್ ಥೆರಪಿ, ಕೀಲೇಷನ್ ಥೆರಪಿ, ಈ ಎಲ್ಲ ಹೋಲಿಸ್ಟಿಕ್ ವೇಯಲ್ಲಿ ಒಂದು ಕ್ರಾನಿಕ್ ಡಿಸೀಸಸ್ ನಿಮ್ದೇನಿದೆ ಅದನ್ನು ರಿವರ್ಸ್ ಮಾಡೋದಕ್ಕೆ ವಿ ಆರ್ ಸ್ಟ್ರೈವಿಂಗ್ ಹಾರ್ಡ್ ಅಂಡರ್ ಡಾಕ್ಟರ್ ರಾಕೇಶ್ ಗೈಡೆನ್ಸ್. ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಇದರಿಂದ ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಳಿ. ಐ ಪ್ರಾಮಿಸ್ ಯು ದಟ್ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. Thank you. Safe and caring hands. Safe, caring hands. Healing hands. Empathy. With empathy and ಮತ್ತೆ ನಾಲೆಡ್ಜ್ ವೈಸ್ ಕೂಡ ಲೈಕ್ ಬಿಕಾಸ್ ವಿ ಹ್ಯಾವ್ ಅಸೆಸ್ಡ್ ಯುವರ್ ನಾಲೆಡ್ಜ್ ಇಸ್ ಎಕ್ಸಲೆಂಟ್ ಅಂಡ್ ಯುವರ್ ಆಲ್ರೆಡಿ ಡೀಲಿಂಗ್ ವಿತ್ ಪೇಷಂಟ್ಸ್. ಸೊ ಒಂದು ಪೇಷಂಟ್ಸ್ಗೆ ಒಂದು ಮುಖ ಪರಿಚಯ ಆಗಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೀವಿ. ಅವ್ರದ್ದು ಎಲ್ಲರೂ ನೋಡಿರ್ತೀರಾ ವಿಡಿಯೋದಲ್ಲಿ, ಮತ್ತೆ ಶಾರ್ಟ್ಸಲ್ಲೆಲ್ಲ ಹಾಕಿರ್ತೀವಿ, ಪೋಸ್ಟರ್ಸಲ್ಲಿ ಹಾಕಿರ್ತೀವಿ. ಸೊ ಡಾಕ್ಟರ್ ದೀಕ್ಷಿತಾ ಅಂತ ಶಿ ಸ್ಟಾರ್ಟಿಂಗ್ ಪ್ರಾಕ್ಟೀಸಿಂಗ್ ದಿಸ್ ಸಿನ್ಸ್ 4 years 2022 ಇಂದನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶಿ ಹ್ಯಾಸ್ ಎಕ್ಸಲೆಂಟ್ ನಾಲೆಡ್ಜ್ ಇನ್ ದಿಸ್ ಅಂಡ್ ಶಿ ಈಸ್ ಕೇಪಬಲ್ ಆಫ್ ಡೀಲಿಂಗ್ ಎನಿ ಕ್ರೋನಿಕ್ ಕಂಡೀಷನ್ಸ್, ಎಸ್ಪೆಷಲಿ ಥ್ರೂ ಫಂಕ್ಷನಲ್ ಮೆಡಿಸಿನ್. ಅದನ್ನು ರಿವರ್ಸ್ ಮಾಡಿಬಿಟ್ಟು ನಾರ್ಮಲ್ ಮಾಡೋದಕ್ಕೆ ಏನೇನೆಲ್ಲ ಮಾಡೋಕ್ಕಾಗತ್ತೆ ಅದನ್ನು ಅವರು ನಾಲೆಡ್ಜಬಲ್ ಆಗಿದ್ದಾರೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಲ್ ಗೋ ಟು ಡಾಕ್ಟರ್ ಯೂಸುಫ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯೂಸುಫ್ ಅಂತೀವಿ. ಇಲ್ಲಿ ಕ್ಲಿನಿಕ್ನಲ್ಲಿ ಮೋಸ್ಟ್ ಆಫ್ ದ ರೂಟ್ ಕಾಸ್ ಫೈಂಡ್ ಮಾಡ್ತೀವಿ. ಜಸ್ಟ್ ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡೋದಿಲ್ಲ. ಭಾಳಷ್ಟು ಡಾಕ್ಟರ್ಸು ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡಿ ಕಳಿಸ್ತಾರೆ. ನರ್ವ್ ಪೇನ್ ಇದೆ ಜಸ್ಟ್ ನರ್ವ್ ಪೇನಿಗೆ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತಾರೆ. ನಾವು ಅದು ಯಾಕೆ ಕಾಸ್ ಏನಿದೆ, ಬಾಡಿಯಲ್ಲಿ ಭಾಳಷ್ಟು ಚೇಂಜಸ್ ಇರ್ತವೆ, ಟಾಕ್ಸಿಕ್ ಎಲಿಮೆಂಟ್ಸ್ ಇರ್ತವೆ, ಅದೆಲ್ಲ ನೋಡ್ಕೊಂಡು ರೂಟ್ ಕಾಸ್ ಫೈಂಡ್ ಮಾಡೋಕ್ಕೆ ಟ್ರೀಟ್ ಮಾಡ್ತಿರೋದು. ಡಾಕ್ಟರ್ಸ್ ರಾಕೇಶ್ ಸರ್ದು ಗೈಡೆನ್ಸ್ ಚೆನ್ನಾಗಿದೆ. ಅವರು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಗಿದೆ ಅಂಥೇಳಿ ಅದೇ ಚೆನ್ನಾಗಿ ಫಾಲೋ ಮಾಡ್ತಿರೋದು. ಎಲ್ಲರೂ ಇಲ್ಲಿ ಬರ್ರಿ, ನಿಮಗೆ ಡೆಫಿನೆಟ್ಲಿ ಒಂದು ಕ್ಯೂರ್ ಆಗ್ತದೆ ಸರ್. ಥ್ಯಾಂಕ್ ಯು ಸರ್. ಸೊ ಡಾಕ್ಟರ್ ಯೂಸುಫ್ ಈಸ್ ಆಲ್ಸೋ ಪ್ರಾಕ್ಟೀಸಿಂಗ್ ದಿಸ್ ಇಂಟಿಗ್ರೇಟೆಡ್ ಮೆಡಿಸಿನ್ ಸಿನ್ಸ್ ಮೆನಿ ಇಯರ್ಸ್. ಸೊ ಅವರು ನಾವು ಸ್ಟಾರ್ಟಿಂಗಲ್ಲಿ ಇಂಟರ್ವ್ಯೂ ತೊಗೊಂಡಾಗ ಎಷ್ಟೊಂದು ಜನ ಡಾಕ್ಟರ್ಸ್ನ ರಿಜೆಕ್ಟ್ ಮಾಡಿದ್ವಿ ಬಿಕಾಸ್ ಆಫ್ ಒಂದು ಎಂಪತಿ ಆ್ಯಂಡ್ ಆ ಒಂದು ನಾಲೆಡ್ಜ್ ಇಲ್ಲ ಅಂತ. ಬಟ್ ವಿ ಹ್ಯಾವ್ ಸೆಲೆಕ್ಟೆಡ್ ಮೆನಿ ಡಾಕ್ಟರ್ಸ್. ಅದರಲ್ಲಿ ಇವರಿಬ್ಬರು ವೆರಿ ಪ್ರಾಮಿನೆಂಟ್ ಡಾಕ್ಟರ್ಸು. ಸೊ ಹಂಗಾಗಿ ಅವ್ರ ನಾಲೆಡ್ಜ್ ಚೆನ್ನಾಗಿದೆ. ಮತ್ತು ನಾಲೆಡ್ಜಲ್ಲಿ ಪೇಷಂಟ್ ಎಕ್ಸ್ಪೀರಿಯೆನ್ಸು, ಅವ್ರದ್ದು ಪೇಷಂಟ್ ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ. ಎಷ್ಟೋ ಜನ ಪೇಷಂಟ್ಸ್ಗಳು ಇವ್ರ ಹತ್ರ ನಾನು ಇಲ್ಲದೆ ಇರುವಾಗ ಇವ್ರ ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ. ಮತ್ತು ನಾವು ಅವ್ರಿಗೆ ಫೀಡ್ಬ್ಯಾಕ್ ಕಾಲ್ಸ್ ಮಾಡಿ ಪೇಷಂಟ್ಗೆ ಕೇಳಿದಾಗ ಟ್ರೀಟ್ಮೆಂಟ್ ಆಗಿದೆಯಲ್ಲ ಹೆಂಗೆ ಅಂತ ಕೇಳಿದಾಗ
ಅವರು ನಮಗೆ ಚೆನ್ನಾಗಾಗಿದೆ, ಬೆಟರ್ ಡಾಕ್ಟರ್ಸು ನಮ್ಮ ಚೆನ್ನಾಗಿ ಹೀಲ್ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ. ಮತ್ತು ಇನ್ನೊಂದು ಬಂದು ನಾವು ಅವರು ಸೆಕೆಂಡ್ ಟೈಮ್ ಅಂದರೆ ಈಗ ಪೇಷಂಟ್ಸು ಸೆಕೆಂಡ್ ವಿಸಿಟು ಥರ್ಡ್ ವಿಸಿಟ್ ಬಂದಿರ್ತಾರೆ, ಆ ಟೈಮಲ್ಲಿ ನಾನು ಇರೋದಿಲ್ಲ. ಸೊ ನೆಕ್ಸ್ಟ್ ವಿಸಿಟಲ್ಲಿ ಪೇಷಂಟ್ಸ್ ಬಂದಾಗ ನಾನು ಇರ್ತೀನಿ. ಪೇಷಂಟ್ಸು ಕಂಪೇರ್ ಟು ಪ್ರೀವಿಯಸ್ಸು ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಹೆಂಗಿದೆ ಅಂತಂದರೆ ಚೆನ್ನಾಗಿ ಕಡಿಮೆ ಆಗಿದೆ, ಪೇಯ್ನ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಕೂಡ ಪರ್ಸೆಂಟೇಜ್ ಆಫ್ ಇಂಪ್ರೂವ್ಮೆಂಟು ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ವಿಸಿಟಲ್ಲಿ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗಿರ್ತಾರೆ. ಯಾಕಂದರೆ ಆಗ್ತಕ್ಕಂಥ ಮೆಡಿಸನ್ಸು ಪೇಷಂಟ್ ಕೇಸ್ನ ಅನಲೈಸ್ ಮಾಡ್ತಕ್ಕಂಥ ರೀತಿ, ಬ್ಲಡ್ ಟೆಸ್ಟ್ ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು, ಮತ್ತು ಕೊಟ್ಟಿರ್ತಕ್ಕಂಥ ರೆಫರೆನ್ಸ್ ರೇಂಜ್ಗೆ ಫಂಕ್ಷನಲ್ ರೇಂಜ್ ಏನಿದೆ ಅದಕ್ಕೆ ಸೆಟ್ ಮಾಡಿ ಅವ್ರನ್ನ ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಆ ಒಂದು ಪ್ಯಾರಾಮೀಟರ್ಸ್ನ ಆ ಲೆವೆಲಿಗೆ ತರೋದ್ರಿಂದ ಪೇಷಂಟ್ ಆ್ಯಕ್ಚುಲಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಯಾವುದೇ ಪೇಯ್ನ್ಫುಲ್ ಕಂಡೀಷನ್ಸ್ ಆಗ್ಬೋದು ನಿಮಗೆ. ಆ ಪೇಯ್ನ್ಫುಲ್ ಕಂಡೀಷನ್ಸ್ ಯಾಕೆ ಬಂದಿರುತ್ತೆ? ಬಿಕಾಸ್ ಆಫ್ ಕ್ರೋನಿಕ್ ಇನ್ಫ್ಲಮೇಷನ್ ಆ್ಯಂಡ್ ಬಿಕಾಸ್ ಆಫ್ ಲೈಕ್ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ವಿಚ್ ಈಸ್ ಹ್ಯಾಪನಿಂಗ್ ಇನ್ ದ ಬಾಡಿ. ಸೊ ಅದನ್ನು ನಾವು ನ್ಯೂಟ್ರಲೈಸ್ ಮಾಡಿ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ತಪ್ಪಿಸಿದ್ರೆ, ಅದನ್ನು ನಾವು ಇನ್ಫ್ಲಮೇಷನ್ನ ನಾವು ರೂಟ್ ಕಾಸ್ ತಪ್ಪಿಸ್ಬಿಟ್ಟು ಆಂಟಿ ಇನ್ಫ್ಲಮೇಟರಿ ಸಪ್ಲಿಮೆಂಟೇಷನ್ಸ್ ಲೈಕ್ ವೈಟಮಿನ್ ಸಿ, ಜಿಂಕ್, ಮೆಗ್ನೀಷಿಯಮ್, ವೈಟಮಿನ್ K2-7, ವೈಟಮಿನ್ ಡಿ ಪ್ಲಸ್ ಐವರ್ಮೆಕ್ಟಿನ್, ಇದನ್ನೆಲ್ಲ ನಾವು ಸಿರಕ್ಷೆ ಪ್ರೊಪರ್ಟೀಸ್ ಇದನ್ನೆಲ್ಲ ನಾವು ಕೊಟ್ಕೊಂಡು ನಾರ್ಮಲ್ ಲೆವೆಲಿಗೆ ತಂದಿದ್ದೆ ಆದರೆ ಪೇಷಂಟು ಈಗ ಚೆನ್ನಾಗಿ ಎಕ್ಸಲೆಂಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಪೇಷಂಟ್ಗೆ ಪೇಯ್ನ್ ನ್ಯಾಚುರಲಿಗೆ 3-4 ವಿಸಿಟಲ್ಲಿ 80-90% ಕಡಿಮೆ ಆಯಿತು ಸರ್ ನಮಗೆ ಅಂತಂತಾರೆ. ಆಮೇಲಿಂದ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಸಪ್ಲಿಮೆಂಟ್ಸ್ನ ಒಂದು 2-3 ತಿಂಗಳು ತಗೊಂಡು ಕರೆಕ್ಟ್ ಡಯಟ್ ಮಾತ್ರ ಹಿಡಿಬೇಕು. ಯಾಕಂದರೆ ಇನ್ಫ್ಲಮೇಟ್ರಿ ಫುಡ್ ಮತ್ತೆ ತಗೊಳ್ಳೋ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಕಾಯಿಲೆ ಬರುತ್ತೆ. ಸರ್ ಇದು ಪರ್ಮನೆಂಟ್ ಅಂತ ಹೇಳ್ತಿರೋದ? ಪರ್ಮನೆಂಟು ಅಂತ ಡೆಫಿನೆಟ್ಲಿ ಪರ್ಮನೆಂಟ್. ಯಾಕಂದರೆ ಫುಡ್ ಈಸ್ ಮೆಡಿಸಿನ್. ನಮ್ಮದು ಕೋರ್ ಪ್ರಿನ್ಸಿಪಲ್ ಬಂದು ಫುಡ್ ಈಸ್ ಮೆಡಿಸಿನ್. ಯಾಕಂದರೆ ದ ಫೌಂಡರ್ ಆಫ್ ಮೆಡಿಸಿನ್ ಬಂದು, ಫಾದರ್ ಆಫ್ ಮೆಡಿಸಿನ್ ಬಂದು ಹಿಪೋಕ್ರಟಿಸ್ ಅವ್ರು ಹೇಳಿರ್ತಕ್ಕಂಥದ್ದು ಲೆಟ್ ಫುಡ್ ಬಿ ದೇ ಮೆಡಿಸಿನ್ ಅಂತಲೇ ಹೇಳಿರೋದು. ಸೊ ಫುಡ್ ಈಸ್ ಮೆಡಿಸಿನ್ ಅಲ್ಲಿಗೆ ಬರುತ್ತೆ. ನಮ್ಮ ಏನೋ ನಾವು ಮಾಡಿಬಿಟ್ಟು ನಮ್ಮ ದೇಹ ಕೆಡಿಸ್ಕೊಂಡಿರ್ತೀವಿ. ಆ ಕೆಡಿಸ್ಕೊಂಡಿರ್ತಕ್ಕಂಥ ದೇಹನ ನಾರ್ಮಲ್ಲಿಗೆ ತರೋದಕ್ಕೋಸ್ಕರ ಇಷ್ಟು ವಿಟಮಿನ್ಸು, ಇಷ್ಟು ಸಪ್ಲಿಮೆಂಟೇಷನ್ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಫುಡ್ಡಲ್ಲಿ ಕರೆಕ್ಷನ್ ಮಾಡಿಕೊಂಡು ಆ ಫುಡ್ಡನ್ನ ಹಂಗೆ ಕಂಟಿನ್ಯೂ ಮಾಡ್ಕೊತ ಹೋಗೋಣ. ಆಮೇಲೆ ಇದು ಸಪ್ಲಿಮೆಂಟ್ಸ್ಗಳನ್ನ ಸ್ಟಾಪ್ ಸ್ಟಾಪ್ ಮಾಡಿಕೊಂಡು ಕೆಲವರಿಗೆ 6 ತಿಂಗಳಿಗೆ ಮಿನಿಮಮ್ ಡ್ಯಾಮೇಜ್ ಆಗಿದ್ರೆ 6 ತಿಂಗಳಿಗೆ ಆ ಮೆಡಿಸಿನ್ಸ್ ಎಲ್ಲ ನಿಲ್ಲಿಸ್ತೀವಿ. ಕೆಲವರಿಗೆ 3 ತಿಂಗಳಿಗೆ ನಿಲ್ಲಿಸ್ತೀವಿ. ಕೆಲವರಿಗೆ 1 ವರ್ಷದವರೆಗೂ ತಗೊಂಡು ಇವತ್ತೊಂದು ಅಜ್ಜಿ ಬಂದಿದ್ರು, ಅವ್ರಿಗೆ ಆಲ್ಮೋಸ್ಟ್ 2024 ಜೂನಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ನಾವು ಶೀಸ್ 80% ರಿಕವರ್ಡು. ಸೊ ಅವ್ರಿಗೆ ಅವಾಗಿಂದನೂ ಸರ್ಜರಿ ಹೇಳ್ತಾನೆ ಇದ್ರು, ಬಟ್ ಅವ್ರಿಗೆ ಸರ್ಜರಿ ವಿಲ್ಲಿಂಗ್ ಇರಲ್ಲ. ಯಾಕಂದರೆ ಏಜ್ ಬಂದು 65 ಇಯರ್ಸ್ ಆಗಿತ್ತು. ಡಾಕ್ಟರ್ಸೇ ರಿಜೆಕ್ಟ್ ಮಾಡಿದ್ರು ಸರ್ಜರಿ ಬೇಡ ಅಂತ. ಸೊ ಬೇರೆ ಇಲ್ಲಿದೆ, ದೇರ್ ಈಸ್ ನೋ ವೇ ಔಟು. ಸೊ ಅವಾಗ ನಾವು ಅವ್ರಿಗೆ ಈ ಒಂದು ಫಂಕ್ಷನಲ್ ಮೆಡಿಸಿನ್ ಆ್ಯಂಡ್ ಇಂಟಗ್ರೇಟೆಡ್ ಮೆಡಿಸಿನ್, ರಿಜೆಕ್ಟಿವ್ ಮೆಡಿಸಿನ್ ಇಂಜೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಶಿ ಹ್ಯಾಸ್ ಇಂಪ್ರೂವ್ಡ್ ಆಲ್ಮೋಸ್ಟ್ 80%. ಸೊ ಈ ಥರ ನಾವು ಮಾಡ್ತಕ್ಕಂಥ ಒಂದು ಉದ್ದೇಶ ಇರುತ್ತೆ. ಸೊ ಡಾಕ್ಟರ್ ದೀಕ್ಷಿತಾ ಆ್ಯಂಡ್ ಡಾಕ್ಟರ್ ಯೂಸಫ್ ಇರ್ತಾರೆ. ಸೊ ದೇ ಆರ್ ಎಕ್ಸಲೆಂಟ್ ಡಾಕ್ಟರ್ಸ್ ಹೂ ಆರ್ ಪ್ರಾಕ್ಟೀಸಿಂಗ್ ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಇನ್ ಡಾಕ್ಟರ್ ಹಿಲ್ ಪೇನ್ಕ್ಯೂರ್ ಹಾಸ್ಪಿಟಲ್. ಸೊ ಡಾಕ್ಟರ್ ರಾಕೇಶ್ ಅಂತ ಏನು ನೀವು ನಂಬಿಕೆ ಇಟ್ಕೊಂಡು ಬರ್ತಿದ್ರು ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಾನು ಕೂಡ ಪೇಷಂಟ್ ನೋಡ್ತೀನಿ, ಡೈಲಿ 30-40 ಪೇಷಂಟ್ ಅಷ್ಟೇ ನೋಡೋಕ್ಕಾಗುತ್ತೆ. ಅದಕ್ಕೆ ಮೇಲ್ಗಡೆ ಅಪಾಯಿಂಟ್ಮೆಂಟ್ಗಳು ಸುಮ್ಮನೆ ಮುಂದಕ್ಕೆ ಪೈಲಪ್ ಆಗಿ 3 ತಿಂಗಳವರೆಗೂ ಹೋಗಿ ಕಾಯಿಲೆ 1 ತಿಂಗಳಾದ್ಮೇಲೆ ಮಾತ್ರೆ ಖಾಲಿ ಆಗಿ ನೋವು ಜಾಸ್ತಿ ಮಾಡ್ಕೊಂಡು ಖರ್ಚು ಮಾಡಿರೋ ದುಡ್ಡಿಗೆ ಪಶ್ಚಾತ್ತಾಪ ಪಟ್ಟು ಒಂದು ಮನಸ್ಸಲ್ಲಿ ಒಂದು ದುಃಖ ಪಡೋದಕ್ಕಿಂತ ನೀವು ದಯವಿಟ್ಟು ನಮ್ಮ ಟೀಮ್ ಡಾಕ್ಟರ್ಸ್ ಹತ್ರ ತೋರಿಸಿ. ಅವರು ಕೂಡ ಈಕ್ವಲಿ ಪೊಟೆನ್ಷಿಯಲ್ ಇದ್ದಾರೆ. ಸೊ ದಟ್ ಇವಾಗ ಪೇಷಂಟ್ಸ್ ಫ್ಲೋ ಕೂಡ 140-150 ಪೇಷಂಟ್ಸ್ ಇರುತ್ತೆ. ಲೈಕ್ ಹ್ಯೂಮನ್ಲಿ ಇಟ್ ಈಸ್ ಇಂಪಾಸಿಬಲ್ ಫಾರ್ ಡಾಕ್ಟರ್ ರಾಕೇಶ್ ಟು ಸಿ ಆ್ಯಂಡ್ ವಿಟ್ನೆಸ್ ಎವ್ರಿ ಕೇಸ್. ಸೊ ಹಂಗಾಗಿ ಎಷ್ಟಾಗುತ್ತೋ ನಾನು ಪ್ರಯತ್ನಪಟ್ಟು ಶ್ರಮ ಹಾಕಿ ಶ್ರದ್ಧೆಯಿಂದ ನೋಡ್ತಾ ಇದ್ದೀನಿ. ನನ್ನ ಕೈಲಿ ಯಾವಾಗ ಅದನ್ನು ಲಿಮಿಟ್ ಕ್ರಾಸ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ವೋ ಅದೇ ನನ್ನ ನಾಲೆಡ್ಜ್ನ ಇವರಿಗೆ ಟ್ರೈನ್ ಮಾಡಿಬಿಟ್ಟು ಅದೇ ಪ್ರೋಟೋಕಾಲ್ನ ಇವರಿಗೆ ಇನ್ನೂ ಕಲಿಸ್ಕೊಟ್ಬಿಟ್ಟು ಅವ್ರಿಗೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಪೇಷಂಟ್ನ ನೋಡೋದಕ್ಕೆ ಹೆಚ್ಚಾಗಿ ಜನಗಳ ಸೇವೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ಸು ಕಮೆಂಟ್ಸು ಇದ್ದರೆ ಕೆಳಗಡೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತು ಇದು ಯಾವುದು ಡಾಕ್ಟರ್ ರಾಕೇಶ್ ಹಾಸ್ಪಿಟ್ಲಾಗ ಇರೋದಿಲ್ಲ ಅಂತಲ್ಲ, ನಾನು ಹಾಸ್ಪಿಟ್ಲಾಗ ಇರ್ತೀನಿ, ಒಂದು 30-40 ಪೇಷಂಟ್ ನೋಡೋಕ್ಕಾಗುತ್ತೆ. ಆಮೇಲೆ ಪೈಲಪ್ ಆಗುತ್ತೆ ಒಂದು ರೀಸನ್. ಮತ್ತು ಕಾನ್ಫರೆನ್ಸ್ಗೆ ಅಥವಾ ಟ್ರೈನಿಂಗ್ಗೆ ಅಥವಾ ಏನಾದರೂ ಸರ್ಟಿಫಿಕೇಷನ್ಸ್ ಮಾಡೋಕ್ಕೆ ಹೋದಾಗ ಅವಾಗ ನಾನು ರಜಾ ಇರುವಾಗ ಇದು ಮಾಡ್ಕೊಳ್ಳಿ. ಅಥವಾ ನಂದು ಕೆಲವು ಸಮ್ಟೈಮ್ಸು ಏನಾದರೂ ಬಂದಿರ್ತೀನಿ ಬಿಕಾಸ್ ಆಫ್ ಯಾವುದೋ ನಮ್ಮ ಪ್ರೊಫೆಸರ್ಸು. ಮೊನ್ನೆ ಬಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ನಮ್ಮ ಪ್ರೊಫೆಸರ್ ಒಬ್ಬರು ಬಂದಿರು, ಡಾಕ್ಟರ್ ಜಿಗ್ನೇಶ್ ಪಟೇಲ್ ಅಂತ. ಅವರು ಒಂದು ಕೇಸ್ ಇದೆ, ಇಂಟರ್ಡಿಸ್ಕಲ್ ಓಝೋನ್ ಥೆರಪಿ ನಾನು ನಿನಗೆ ಹೇಳ್ಕೊಡ್ತಾ ಇದ್ದೀನಿ, ಅಲ್ಲಿ ಬರ್ತಾ ಇದ್ದೀನಿ ಫ್ರಮ್ ನಾಗ್ಪುರ್. ನಾನು ಬಂದು ನಾನು ಹೇಳ್ಕೊಡ್ತೀನಿ ನಿನಗೆ ಬಾ ಅಂತ ಅಂದರು. ಸಡನ್ನಾಗಿ ಹೋಗಬೇಕಾಗ ಪರಿಸ್ಥಿತಿ ಬಂತು. ಯಾಕಂದರೆ ಇಲ್ಲಿ ಅಪಾಯಿಂಟ್ಮೆಂಟಲ್ಲೇ ಕೊಟ್ಟಿದ್ದೀವಿ 11 o'clock, 10 o'clock ಫೋನ್ ಮಾಡಿದ್ರು. ಅವಾಗ ಹೋಗಲೇಬೇಕಂತ ಪರಿಸ್ಥಿತಿ. ಯಾಕಂದರೆ ಅವ್ರು ಅಲ್ಲಿಂದ ಬಂದು ಒಂದು ಲವ್ ಆ್ಯಂಡ್ ಕೇರಿಂದ ಡಾಕ್ಟರ್ ರಾಕೇಶ್ ಕಮ್ ಹಿಯರ್ ಐ ವಿಲ್ ಟೀಚ್ ಯು ಅಂತ ಹೇಳುವಾಗ ನಾನು ಇಲ್ಲ ಸರ್ ನಾನು ಬರೋಕ್ಕಾಗಲ್ಲ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ರೆ ಏನಾಗುತ್ತೆ, ಅದು ವಿದ್ಯೆಗೆ ಒಂಥರ ಅಗೌರವ ತಂದಂಗೆ ಆಗ್ಬಿಡುತ್ತೆ. ವಿದ್ಯೆ ಇದು ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಾನು ಡಿಸ್ರೆಸ್ಪೆಕ್ಟಂಗೆ ಮಾಡ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಆಯ್ತು ಸರ್ ಐ ವಿಲ್ ಕಮ್ ಅಂತೇಳಿ ಸ್ವಲ್ಪ ಕೇಸ್ ಅಸಿಸ್ಟ್ ಮಾಡಿಬಿಟ್ಟು ಒಂದು 1 to 1.5 hour ಆಯಿತು. OT ಒಳಗೆ ಹೋಗೋದು ಪ್ರಿಪೇರ್ ಮಾಡೋದೆಲ್ಲ ಮಾಡಿದ್ಮೇಲೆ. ಬಟ್ ಅಲ್ಲಿಂದ ಹೆಬ್ಬಾಳಿಂದ ಬರಬೇಕು.
ಬರೋಷ್ಟೊತ್ತಿಗೆ ಆಲ್ರೆಡಿ 2-3 ಓ ಕ್ಲಾಕ್ ಆಗಿತ್ತು. ಸೊ ಅಷ್ಟೊತ್ತಿಗೆ ಪೇಷಂಟ್ಸ್ ಎಲ್ಲ ಸ್ವಲ್ಪ ಬೇಜಾರಾಗಿದ್ರಿ. ಸೊ ಈ ಥರ ಏನಾದರೂ ಸಿಚುವೇಶನ್ಸ್ ಇದ್ದರೆ ದಯವಿಟ್ಟು ಮನಸ್ಸಲ್ಲಿಟ್ಕೊಂಡು ಕ್ಷಮೆ ಮಾಡಿ ಸೊ ನಂಬಿಕೆಯಿಂದ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಡಾಕ್ಟರ್ ದೀಕ್ಷಿತಾ, ವೆಲ್ಕಮ್, ಆ್ಯಂಡ್ ಡಾಕ್ಟರ್ ಯೂಸಫ್, ವಿಶ್ ಯು ಆಲ್ ದ ಬೆಸ್ಟ್. ವಿ ವಿಲ್ ಕಂಟಿನ್ಯೂ ಅವರ್ ಸಪೋರ್ಟ್ ಟು ಹೀಲ್ ಆ್ಯಂಡ್ ಕ್ಯೂರ್ ದ ಪೇಷಂಟ್ ಪೇಯ್ನ್. ಆ್ಯಂಡ್ ಇನ್ಮೇಲೆ ಏನಾದರೂ ಡಿಸ್ಕಷನ್ಸ್ ಇದ್ದರೆ, ಹೆಲ್ತಿ ಡಿಸ್ಕಷನ್ಸ್ ಲೈಕ್ ಡಿಫ್ರೆಂಟ್ ಟಾಪಿಕ್ ಮೇಲೆ ಎಲ್ಲ ಟೈಮಲ್ಲೂ ಕೂಡ ಪೇಷಂಟ್ ಜೊತೆಗೆ ಮಾತಾಡೋದು ಅಷ್ಟೇ ಕನ್ವರ್ಸೇಷನ್ ಬರ್ತಾಯಿತ್ತು. ಇನ್ಮೇಲೆ ಡಾಕ್ಟರ್ಸ್ ಜೊತೆಗೆ ಒಂದು ಗ್ರೂಪ್ ಡಿಸ್ಕಷನ್ ಥರ ಮಾಡಿಬಿಟ್ಟು ನಿಮಗೆ ಇನ್ನೂ ಹೆಚ್ಚಿನ ನಾಲೆಡ್ಜು ಮತ್ತು ಅವೇರ್ನೆಸ್ನ ಕೊಡೋದಕ್ಕೆ ಶ್ರಮ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ.